ಬರ್ತೀನಿ ಮಾಡಬಾರ್ದ್ರಿ. 7 ಜನ್ಮಕ್ಕೂ ನೋಡಿ ಡಾಕ್ಟ್ರ್ ಉದ್ಯೋಗ ಮಾತ್ರ ಸತ್ರು ಮಾಡಬಾರ್ದು. ಎಂತೆಂಥ ತಲೆಬೇನೆ ಪೇಷಂಟ್ ಬರ್ತಾವ ಭಯ್ಯ. ಒಂದು ಬರ್ತೈತಿ ತಲೆ ನೋವು ಅನ್ನತ್ತ, ತಲೆ ನೋವು ಸುತ್ತ ಮಾಡಿದ್ರೆ ಹೊಟ್ಟೆ ನೋವು ಅಂತಾರ, ಹೊಟ್ಟೆ ನೋವು ಸುತ್ತ ಮಾಡಿದ್ರೆ ಅದು ನೋವು ಅಂತಾರೆ, ಅದನ್ನು ಸುತ್ತ ಮಾಡಿದ್ರೆ ಅವ್ರು ಇದು ನೋವು ಅಂತಾರೆ. ಇವ್ರಿಗೆ ಸುತ್ತ ಮಾಡಿ ನಮಗೆ ಎಲ್ಲೆಲ್ಲಿ ನೋವು ಬಂದು ನಮಗೆ ಗೊತ್ತಿಲ್ಲ. ಅದ್ರಾಗ ಸುತ್ತ ಹತ್ತಳ್ಳಿಗೆ ಸುಪ್ರಸಿದ್ಧ ಡಾಕ್ಟರ್ ನಾನು. ಸುತ್ತ ಹತ್ತಳ್ಳಿಯಾಗ ನಾನು ಬಿಟ್ಟರೆ ಇನ್ನೊಬ್ಬ ಚುಚ್ಚೋ ಗತಿನೇ ಇಲ್ಲ. ಅಂಥದ್ದು ಬೆಳಗ್ಗಿಂದ ನನಗ ಒಂದು ಪೇಷಂಟ್ ಸಿಗವಲ್ದಂದ್ರ ಮಾಸ್ತರ ಯಾರೋ ಮಾಡಿಸಿದ್ರ. ಸಂಜೆ ಮಟ್ಟ ಪೇಷಂಟ್ ಬಂತು ಚಲೋ ಇಲ್ಲ ಕೆಟ್ಟ ಹಾಕಿ ನನ್ನ ಮಗ ನಾನು ಕುಡಿಯೋ ನೀರ್ನಾಗ ಬೇದಿ ಮಾತ್ರ ಹಾಕ್ಬಿಡು ಮಗ ನಾನು. ಊರನ್ ಮಂದಿ ಎಲ್ಲ ಬಂದು ಪಾಳೆನ ಹಚ್ಚಿರ್ಬೇಕು ಸೀದ ಉಳಿದ್ರು. ಊರನ್ ಮಂದಿ ಉಳಿದ್ರು. ಪೇಷಂಟ್ ಬಂತು ಬಾ 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 ನಿನಗ ಚುಚ್ಚಿದ್ರ ಬಾ. ಊರಿನಾಗಿ ಬಂದ ಜಗಿನ ಲಾರಿ ಒಂದ ಗೆದ್ದು ಬಂದ ಸತ್ತನು ಲಾರಿ ಹಳ್ಳಿಯ ಸೀದಾ ಸಾದಾ ಮೈಲಾಪುರ ಮೈಲಾರಿ ಮೈಲಾಪುರ ಮೈಲಾರಿ ಕಣ್ಣಾಗಿಂದು ಹಳ್ಳ ತೆಗಿತೀವಿ, ಕಿವಿಯಾಗಿಂದು ಕೊಕ್ಕಣಿ ತೆಗಿತೀವಿ. ಒಂದು ಜಗಕ್ಕೆ ₹1, 2 ಜಗಕ್ಕೆ ₹2, 3ನೇ ಜಗಕ್ಕೆ ₹30. ಒಂದು ಸಲ ತೆಗೆದ್ರೆ 4 ತಿಂಗಳು ಗ್ಯಾರಂಟಿ ಕೊಡ್ತೀವಿ. ಇವು ನಾವು ಡಾಕ್ಟರ್ ಕೈಲ ತೆಗಿಯಕ್ಕಲ್ಲ, ನಾವು ತೆಗಿತೀವಿ. ಬರ ಇವು ಶಟ್ ನಾವು ತೆಗಿಲಾರ್ದ ನೀ ಏನ್ ತೆಗಿತೀವಿ ಮಗನ. ಇವು ಡಬಲ್ ಶಟ್. ಅದನ್ನ ಕೇಳಕ್ ನೀ ಯಾರು ಪಿತರ್ ಪಿಲ್ಲೆ ಮಗನ. ನಾವು ಕೊಯ್ಬಾರ ಜಾಗದಾಗ ಕೊಯ್ತೀವಿ, ತೆಗಿಬಾರ ಜಾಗದಾಗಿಂದ ತೆಗಿತೀವಿ, ಹೊಲಿಬಾರ ಜಾಗದಾಗ ಹೊಲಿತೀವಿ. ತುಟ್ಯ ಕಾಡ್ತಾವೆ ಬತ್ಮಾಟ್ ಭಾಡ್ಯ. ನಾವು ಎಲ್ಲೆಲ್ಲಿ ಬಹಳ ದಿನದಿಂದ ಸ್ಟಾಕ್ ಆಗಿ ಕುಂತಿರ್ತೋ ಅಂತ ಹೊಲಸ್ ತೆಗಿತೀವೋ ರಾಡೆ. ನನಗೆ ನಿನ್ನಂತವನೇ ಬೇಕಾಗಿದ್ದ. ಎಲ್ಲ ಮಕ್ಕಳು ಹಿಂಗಂತಾರೆ, ಕೆಲಸ ಮುಗಿದ್ಮೇಲೆ ಹೊಲ ಸಿಕ್ಕಿದೇನಂತ ಹೊಲಸಿ ಮೂಲ್ಯಾಗ ಹೋಯ್ತು ಬಿಡ್ತಾರೆ. ಏನ್ ಮಾಡ್ಲಿ ಕೈ ತೆಗಿಬೇಕು. ನೀ ತೆಗಿತ ನನ್ನ ಮಾತು ಕೊಟ್ಟು ನಾಳೆ ಆಗಲ್ಲ ಅಂತ ಹಾದಿ ನಿನ್ ಮಗನು ಹೊಟ್ಟೆ ಹೊಕ್ಕೊಂಡ್ರು ಬಿಡು ಮಗ. ಹಲೋ ಮೆಂಟಲ್ ಮ್ಯಾನ್, ಸಾರಿ ಜೆಂಟಲ್ ಮ್ಯಾನ್. ನನ್ನೇನು ಇದು ನಂಗೆ ಸಾಮಾನ್ಯ ವ್ಯಕ್ತಿ ಅನ್ಕೊಂಡೇನು? ಅದು ಸಾಮಾನ್ಯ ಅಲ್ಲಪ್ಪ, ಸಾಮಾನ್ಯ ಮಂಗಿನ ಬಾಲ ಹಚ್ಚದು. ಅದ ಬಾಲದ ವ್ಯಕ್ತಿ ಅನ್ಕೊಂಡೇನು? ನೀ ಹೇಳಿದ ಜಾಗದ ನಾನ್ರಿ ಇವತ್ತು ಹೊಲಸ್ ತೆಗಿಲಿಲ್ಲ ಅಂದ್ರ ಇವತ್ತಿಂದ ಈ ನನ್ನ ಕೊಳವೆಗೆ ರಾಜಮಾನ್ ನೀಡಿ ಇಲ್ಲ, ಅದನ್ನ ಸುಲೇಮಾನ್ ನೀಡ್ಲಿ. ಅವ ಯಾರು? ನಿಮ್ಮ ಅವ್ ಗಂಡ ಬಿಡ್ತಾವ ನೋಡಿ. ಅದ ರಾಜಮಾನ್ ಅಲ್ಲಪ್ಪ, ರಾಜೀನಾಮೆ ನೀಡಿ. ಅಯ್ಯೋ ಗಣಿತ ಚೇಂಜ್ ಮಾಡ್ಬಿಟ್ರ. ತಗೊಂಡೋಗಿ ಸಮಾಜದ ತುರ್ಕಿ ರಾಜೀನಾಮೆ ನೀಡಿ. ಅದನ್ನೇ ನೀಡಿ ಬಸ್ ಸ್ಟ್ಯಾಂಡ್ ಪೈಕನ್ಯಾಗ ನಾನು ಡಬ್ಬಕ್ಕೆ ನೀರು ಹಾಕಕ್ಕೆ ಹೋಗ್ತೀನಿ. ರಾಜೀನಾಮೆ ಕೊಡ್ತೀನಿ. ಹೌದೌದು, ನಾನು ಬ್ಯಾಡ ಅಂದ್ರೆ ಹಂಗನ ನೋಡ್ರಿ. ನೋಡಿ ಏನು ನಮ್ಮ ಭಾಗದ ಉಸ್ತುವಾರಿ ಸಚಿವ ದೊಡ್ಡ ಖಾತೆನೇ ಬಿಟ್ಕೊಡಕತ್ತಾನ. ಹೋಗ್ಬಿಡಿ ಸರ್, ರಾಜಕೀಯ ನಮ್ಗೆ ಯಾಕೆ? ಬರೀ ತೆಗಿತೀನಿ ಅಂದಲ್ಲ. ನೀ ನನಗೆ ತಿಳಿಸ ಏನು? ನೀ ಏನು ನನ್ನೇನು ಕುಂದ್ರಿಸಿ ತೆಗಿತೀಯೋ, ಏನು ನಿಲ್ಲಿಸಿ ತೆಗಿತೀಯೋ, ಏನು ಮಲಗಿಸೇ ತೆಗಿತೀಯೋ? ಅದು ದಂಡ್ಯಾಗ ನಿಮಗೆ ಹೆಂಗೆ ತೆಗಿಸ್ಕೊಂಡ್ರೆ ಗಾಂವ್ ಅನಿಸುತ್ತೋ ಹಂಗಂಗ ತೆಗಿತೀವಿ. ಅಂದಾಗ ಮಿಸ್ಟರ್ ಕೂಕ್ರಿ ಗಿವ್ ರಿಸ್ಪೆಕ್ಟ್ ಅಂಡ್ ಟೇಕ್ ರಿಸ್ಪೆಕ್ಟ್. ಇದು ಅಂದರ್ ಬಾರ ಹಾಕುಮ ರಮ್ಮಿ ಹಾಕುಂ ಬಾಬಾ. ಇಲ್ಲ ಮಂದಿ ಭಾಳ ಅದರ ಸುಮ್ ತ್ರಿಕಾಡ್ ಹೊಡೆದ್ಬಿಡ ಕುಂತ ಬಿಡ್ಲೆ. ನಿಂದು 10 ಎಕರೆ ಹೊಲ, ನಂದೊಂದು ಅಟ್ಲಾಸ್ ಸೈಕಲ್. ಗಂಡ ಮಗ ಆದ್ರೂ ಬಾಲೆ ಇಂಥವನು 2 ನಂಬರ್ ದಂಡ ನಿಂದು. ಗಂಡಸರ್ಗಾದ್ರೆ ಹಿಂಗಾದ್ರೆ ಹಿಂಗ ಏನಲ್ಲೇ ನಮ್ದಾದ್ರೆ ಹೊಲ, ನಿಂದಾರ ಸೈಕಲ್. ಅಯ್ಯೋ ತಪ್ಪು ತಿಳ್ಕೊಬೇಡ್ರಿ. ಏನ್ ಇದ್ದಿದ್ದು ಅದನ್ನ ಒತ್ತಿಡ್ಬೇಕಲ್ಲ. ಹಿಂಗ ಆಗ್ತಾರೆ ಇದು. ಆದ್ರೆ ಏನ್ ಮಾಡು ಸಾರ್, ಹೊಲ ಇಲ್ಲ, ಹೊಲ ಮನಿ ಏನಿಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋತಾರಲ್ಲ. ಓ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಎಸ್ ನಿಂದು ಇಂಗ್ಲೀಷ್ ತಗಲ್ಲ ಇಲ್ಲ, ಬಗಲ್ ಇರ್ಬೇಕು ನೋಡು. ನನ್ನ ಹೆಸರು ಕೊಳವಿ ಕೂಕಣಿ ಅಲ್ಲ. ನನ್ನ ಹೆಸರು ಸಿದ್ದರಾಜ, ನನ್ನ ಹೆಸರು ಸಿದ್ದರಾಜ. ನೋಡು ಭೀಮನ ನೋಡು ಮಾತಾಡು. ನೋಡಕ್ ಗಬರಾಜ್ ಇದ್ದಂಗ ಮಗ ಸಿದ್ದರಾಜ್ ಅಂತಾರೆ. ಅಂದಂಗೆ ಭೋಜರಾಜ, ನಿನ್ನ ಹೆಸರು ಗೊತ್ತಾಗಿಲ್ಲ. ಐ ಆಮ್ ಡಾಕ್ಟರ್ ಹುಚ್ಚ. ಆಪರೇಷನ್ ಸಕ್ಸಸ್, ಪೇಷಂಟ್ ಪೇ. ವೆರಿ ಡಾಕ್ಟರ್ ಹುಚ್ಚ. ನೀವು ತಲೆ ಕೆಟ್ಟವ್ರು ಬಿಡ್ಬೇಕಾದಷ್ಟು ನೀವ್ ಯಾಕೆ ತಗೊಂಡ್ರಿ? ನಮ್ದು ನಾವ ಹೆಂಗೆ ಇಟ್ಕೊಳಕ್ ಬರ್ತೈತಿ? ಊರಾಗ ಕೂತ್ರಿ ನಿಮ್ಮಂತ ಹಾಪ್ ನನ್ನ ಮಕ್ಳು ಕಟ್ಟಿ ಮೇಲೆ ಕುಂತಿರ್ತಾರಲ್ಲ.
ಅವ್ರು ತಂದಿಟ್ಟು ಹೋಗ್ಯಾರ ಇವ್ರು. ಆ ನನ್ನ ಮಕ್ಳಿಗೆ ಬೇರೆ ಹೆಸರು ಸಿಗ್ಲಿಲ್ಲೇನು? ಮೀಸೆದಾಗ ಅವಕ್ಕೆ ಯಾವ ಚಂದ ಅನ್ಸವ ಅವ್ನು ತಂದಿಟ್ಟ. ಮೀಸೆಳದಿ ನಿನಗೆ ಹೆಂಗ್ ಬೇಕು ನೀ ಹೆಂಗ್ ಬೇಕು ಹೋಲ್ ಬಿಡಿ ಸರ್, ಹೆಸರ್ನಾಗ ಏನೈತಿ ಮಣ್ಣಂಗ್ ಗಟ್ಟಿ ಬರ್ರಿ ತೆಗಿತೀನಿ ಅಂತ. ತೆಗಿಬೇಕು, ಅರ್ಜೆಂಟ್ ತೆಗಿಬೇಕು. ಅರ್ಜೆಂಟ್ ಏನಂದ? ನಾನೊಂದು ಹೆರಿಗೆ ಪೇಷಂಟ್ ನೋಡ್ಲಿಕ್ಕೆ ಹೋಗ್ಬೇಕು. ಇಲ್ಲ ನಿಮ್ಮ ಒಂದು ಸೈಜ್ ಕಲ್ ಆಗಲ್ಲ ಸರ್, ಒಂದು ಡಾಕ್ಟರ್ ಒಂದು ಸ್ಪೆಷಲ್ ಇರ್ತಾರ. ಈಗ ನೀವು ಹೆರಿಗೆ ಸ್ಪೆಷಲ್ ಆಡ್ ಮುಟ್ಲಾರ್ದ ತಪ್ಪಲಿಲ್ಲ. ಈ ಡಾಕ್ಟರ್ ಮುಟ್ಟಿದ ಪೇಷಂಟ್ ಬದುಕೇ ಇಲ್ಲ. ಉಲ್ಟಾ ಎಲ್ಲ ಸತ್ತ ಹೋಗ್ಯಾವೇನು? ಸತ್ತಿಲ್ಲ, ಸಾಯಕಿ ಡಾಕ್ಟರ್ ಬಿಟ್ಟಿಲ್ಲ. ಇನ್ನೇನು ಕುಳೆ ಹೊತ್ತು ಅನ್ಕೊಳ್ಳೆ ಹಿಡಿದು ಬಿಡ್ತೀನಿ ಬಾಬಾ. ಎಲ್ಲಿ ಗಾಡಿ ನೀ ಡಾಕ್ಟರ್ ಏನು ಕಂಡಕ್ಟರ್ಲೆ ಮಾತಿನೊಮ್ಮೆ ಹರಿದು ಬಿಟ್ಟೆ ಆಮೇಲೆ ಟಿಕೆಟ್ ಅಂತೇಳ. ಗಾಡಿ ಹಿಡ್ಕೊಂಡ್ರೆ ಕುಳ್ಯಾಕ್ ಕುಂತಿದ್ ಬಾಡಿ ಸತಿ ಅದು ಕುಂದಿರ್ತಾವ. ಓ ಇಲ್ಲದು ಸಾಕು, ನನ್ನ ಮುಂದೆ ಯಾಕೆ ಹೇಳ್ತಿ? ನಿಮ್ಗೆ ಎಲ್ಲಿ ತ್ರಾಸ ಐತೇಳೋ ತೆಗೆದೋಕಿ. ಅಷ್ಟ 3 ದಿವಸದ ಹೊತ್ತು ಕಟ್ಟು ಒಟ್ಟ ಹೊಲಸ ಹೊರಗೆ ಹೋಗಿಲ್ಲ ಬಾಬಾ. ಬಾಯಿ ಕಪ್ಪು ನರಕತ್ತಿರುತ್ತೆ. ದಯವಿಟ್ಟು ನಾವು ತೆಗಿಬೇಕು. ಅಂದ್ರೆ ನನ್ನೇನ್ ಲ್ಯಾಟ್ರಿನ್ ಟ್ಯಾಂಕ್ ಕ್ಲೀನಿಂಗ್ ಮಾಡೋಣ. ಅದು ಗಾಡಿ ಮ್ಯಾಗ ನಿಂದ ನಂಬರ್ ಹೋಗಿಲ್ಲ, 1134. ಯಾವ ಸೇಫ್ಟಿ ಟ್ಯಾಂಕ್ ಮಸಡ ಇದ ಬರ್ತಿದ್ರಲ್ಲಿ ಅಣ್ಣ, ನಾ ಕಣ್ಣಾಗಿಂದ ಕಿದಾಗಿಂದ ತೆಗೆ ಮಾಟ ಅವನ್ನೆಲ್ಲ ಹೇಳಂಗಿಲ್ಲ ಸರ್. ತೆಗಿತ ನಿನ್ ಮಾತು ಕೊಟ್ಟು ಮುಗಿದ ಫಿಕ್ಸ್ ಆಗ್ಬಿಟ್ಟಿನಿ. ನಿನ್ನ ಕಾವಕ್ಕ ಹೇಳು. ಕುಂದ್ರಂದ್ರ ಕುಂದಿರ್ತೀನಿ, ನಿಂದ್ರಂದ್ರ ನಿಂದಿರ್ತೀನಿ. ಇನ್ನೂ ಕಾವಕ್ಕ ಬಗ್ಗಂದ್ರೆ ನೀನ್ ನಾವು ಹೊಲಸ್ ನನ್ನ ಮಗ ಬರೀ ಬೆಣ್ಣಿ ದೋಸೆ ಸ್ಮೆಲ್ ಬರ್ತದ. ಹಂಗೆಲ್ಲ ಅಸಹ್ಯ ಮಾಡ್ಬಾರ್ದಪ್ಪ. ಅವು ದೇವ್ರು ಕೊಟ್ಟು ಪ್ರೀತಿಯಪ್ಪ. ಹಂಗ ಸಿಕ್ಕಲ್ಲಿ ಊದ್ಬಾರ್ದಪ್ಪ. ಯಾಕಪ್ಪ? ಕ್ಯಾಮ್ರಾ ನನ್ ಚಪ್ಪಲ್ಲೇ ಬಡಿತಾರಪ್ಪ. ಡೆಲ್ಲಿಗೆ ಬಂದ್ರೆ ನಮ್ಮ ಹಣೆ ಬರ ಕಣ್ಣಾಗಿಂದ ಕಿವಿಯಾಗಿಂದ ತೆಗಿತಂತ ಅಂತೀನಿ. ಹೊಟ್ಟೆಗಿಂದ ಗಟಾರ ಸ್ವಚ್ಛ ಮಾಡಂತ. ಇಲ್ಲ ಇಲ್ಲೇ ನಿಂದ್ರು ಒಂದ್ ಸಾರಿನ ಸೌಡ್ ತಗೊಂಬಂದ್ ನೀನ್ ಹೊಟ್ಟೆ ತುಡುಕಿ ಹೊಲಸ್ ತೆಗಿತಾವ. ನಿನ್ನ ಮುಸುಳಿ ನೋಡಿದಾಗ ಗೊತ್ತಾಗಿತ್ತ ಇವ ಉತ್ತೂರ್ ಕುಮಾರ ಮಾತಷ್ಟ ಅಂತ. ಮತ್ತಿನ್ ನೋಡಿ ಬಿಪಿ ಬರಕತ್ತ. ಬಿಪಿ ಬಂತು. ತಾಯಿ ಕೈನ ನಿಂತಲ್ಲೇ ಚೆಕ್ ಮಾಡಿ ನಿನಗೆ ಏನಾಗೈತೆ ಅಂತ ಇಲ್ಲೇ ರಿಸಲ್ಟ್ ಕೊಡ್ತೀನಿ. ಮತ್ತೆಲ್ಲ ಡಾಕ್ಟರ್ ಮಲಗಿಸಿ ನೋಡ್ತಾರ. ಅವ್ರಿಗೆ ಹೆಂಗ್ ಗಾವ್ ಹಾಕೈತೆ ಹಂಗ ನನಗೆ ನಿಂತ ಗಾವ್ ಹಾಕೈತಿ. ಈಗ ನಿಂದ್ರಿಸ ಅಂದಂಗ ನಿನಗೆ ಏನಾಗೈತಿ ಬಾಬಾ? ನಿನ್ನ ಚಪ್ಪಲ್ಲೇ ಪಡೆಯಂಗ ಆಗೈತಿ. ನೀ ಡಾಕ್ಟರ್ ನೀ ಇಲ್ಲ, ನೀ ಹೇಳಿ ನನ್ನ ಕೇಳಿ ಹೇಳವ. 5 ನಿಮಿಷಕ್ಕೊಮ್ಮೆ ಇಂಜಿನಿಯರ್ ಆಗ್ಬಿಡ್ತೀನಿ ನಾನು. ಎದೆ ಬಡಿತ ಜೋರಾಗಿದೆ, ಕನ್ನಡಿಯನ ಕಣ್ಣು ಹೊಡಿತೀನಿ. ಸುಮ್ಮನಿಲ್ಲ ಅಂದ್ರೆ ನಿನಗೆ ಮೆಟ್ಲೆ ಬಡಿತೀನಿ. ಇವೇನು ಭಜನ ಪದ ಅಂದ್ರೆ ಇಲ್ಲ, ಇಲ್ಲಿ ನಿಮ್ಮ ಮೌನ ಸೋಬಾನ್ ಪದಗಳಿವೆ. ಕಣ್ಣು ಕೆಂಪಾಗಿದೆ, ಹೊಟ್ಟಿ ಉಬ್ಬೈತಿ, ಅಂಗಾಲು ರೇಖತ್ತವ್ದು. 3 ದಿವಸ ಆಯ್ತು ಎಳ್ಯಾಕತ್ತವ್ರೆ. ಇದು ಅದೇ ಯಾವುದು ನಿಮಗೆ ಇಲ್ಲ ಭಯಂದು ನಂದು ರಿಪೋರ್ಟ್ ಅಲ್ಲೇ ಕೊಟ್ಟಿದ್ದೆ. ಅವ್ನು ನನ್ಕಿಂತ ಮುಂಚೆ ಬಂದದ ನಂದ ಅಂತ ಹೇಳಕತ್ತ. ಏನು ಆಗಿಲ್ಲ ಅಂತ ಹೇಳಕತ್ತಿದ್ನಿ ಅಣ್ಣ. ಯಾವಾಗ HIV ಸರ್ಟಿಫಿಕೇಟ್ ಕೊಟ್ಟನಾಗ ಇದು ನೀನು ಕೊನೆ ಆಕ್ಷನ್ ಅದ್ರ ಅದಾವೇನಪ್ಪ. ಏನು ಗಜ್ಮ ಬಂದ್ಬಿಟ್ರೆ ಏನು ಇಲ್ಲ. 10 ಎಕರೆ ಹೊಯ್ಕೊಂತ ಹೋದ್ರೆ ಇನ್ನೂ ಅದ ದೂನಾಗ ಅದರ್ರಿ ಇವ್ರು. ಹೋಲ್ ಇನ್ನೊಂದು 10 ಎಕರೆ ನಮ್ಮ ಅಪ್ಪನ ಒಂದು ಕೋಟಿ ಗಂಟ್ಲೆ ಇದ್ದ ಹೊಲದ ಬಗ್ಗೆ ಅದಲ್ಲ ಇದು ತೀರ್ಥ ಯಾತ್ರೆ. ಅವ್ನು ಹೋದ ತೀರ್ಥವನ್ನು ಬಿಟ್ಟೆ ಬಾರ್ ಅಡ್ಡಾಡ್ ಕುಡಿದ ಅಲ್ರಪ್ಪ. ಮತ್ತೆ ಪಾರ್ಸಲ್ ತರಿಸಿ ಕುಡಿದೇನಪ್ಪ. ಅದರಲ್ಲಿ ಈ ಕಾಶಿ ರಾಮೇಶ್ವರ ಆ ಕಡೆ ಜಾತ್ರೆ ಮುಗಿದ್ಮೇಲೆ ಎಲ್ಲ ಜಾತ್ರೆ ಹೋಗಿ ಮಗ ಹೋಗಂಬ್ರು ಇನ್ನು 9 ದಿವಸ 9 ತಾಸು 9 ನಿಮಿಷಕ್ಕ ನೀ ಸಾಯ್ತೀನಿ. 9 ದಿವಸ ಅಂದ್ಕೊಳ್ಳಿ ನವರಾತ್ರಿ ಮಾಡ್ಕೊ ಅಂತ ಹೇಳ್ತಾರೆ. ಅಯ್ಯೋ ಕನ್ನಡ ನಾಡಿನ ಏಕೈಕ ಸುಪ್ರಸಿದ್ಧ ನಟ ಭಯಂಕರ ಡಾಕ್ಟರ್ ಕಂಡಕ್ಟರ್. ಹೌದಾ? ಹಂಗ ಹೊಂಟ್ಬಿಟ್ಟಿದ್ದಾನ. ನಿನ್ನ ಕಾಲಿಗೆ ಬಿಟ್ಟು ಹೆಂಗಾರ ಮಾಡಿ ನನ್ ಮುದುಕ ಸ್ವಲ್ಪ. ಸರಿ ನಿಮ್ಮಂತ ದರಿದ್ರ ನನ್ನ ಮಕ್ಕಳು ಕಾಲಿಗೆ ಬಿದ್ದು ಹೆಬ್ಬಟ್ಟು ಚೀಪ್ ಉಗುರ ಮಾಡ್ಲಾರ್ದಂಗ ಮಾಡಿದ್ದೀನಿ. ಮತ್ತೆ ಯಾವ ಬಟ್ಟೆಯಿಂದ ಉಗುರ ಹೋಗಿದ್ದಾಳೆ ಅದನ್ನ ಉಳಿಸ್ತೀನಿ. ನೀವೊಂದು ಕೆಲಸ ಮಾಡ್ಬೇಕು. ನಾವು ಕೆಲಸ ಮಾಡೋದಾದ್ರೆ ನಿಮ್ಗೆ ಯಾಕೆ ಇಷ್ಟು ಕೊಡ್ತಾರ? ಆದ್ರೂ ನೀವು ಮಾಡ್ಲೇಬೇಕು. ಒಬ್ಬನೇ ಮಂಗೆ ನಾನು ಹೋಗಕ್ಕ. ಅದು ಇವತ್ತು ರಾತ್ರಿ 12 ಗಂಟೆಗೆ ರಾತ್ರಿ ನಡೆಯಂಗ
ಪೂರ್ತಿ ವಿಷಯ ಕೇಳಿ ರಾತ್ರಿ 12 ಅಂದ್ಕೊಳ್ಳಿ ದೋತ್ರ ಎಬ್ಬಿಸ್ಕೊಂಡ್ ಬಂದ ಬಿಡ್ತಾರೆ ಇಲ್ಲ ವಿಷಯ ನಾನು ಕೇಳಿಲ್ಲ ಅದಾನೆ ಅದು ನಿಮ್ಮ ಮಣ್ಣ ಗಂಡ ವಿಷಯ ಕೇಳು. ಯಾವ್ದು ಇವತ್ತು ರಾತ್ರಿ 10 ಗಂಟೆಗೆ ನಿನ್ನ ಹೆಂಡತಿನ ಕರ್ಕೊಂಡು ನಮ್ಮ ದವಾಖಾನಿಗೆ ಬಾಲೆ. ಯಾಕಾಗ್ಲಿ ಗುರುವೆ ನೀ ನಿತ್ಯಾನಂದ ಸ್ವಾಮಿ ಕಜಿನ್ ನಿನ್ನ ಮಠದ ಲಕ್ಷಣ ಹಂಗೈತೆ. ಲಕ್ಷಣ ಇರ್ಬೇಕದು. ಮತ್ತೇನ್ಲೆ ಗಂಡಸರಿಗೆ ಆರಾಮಿಲ್ಲ ಅಂದ್ರೆ ಹೆಂಗಸರು ತಮ್ಮ ತಪ್ಪು ತಿಳ್ಕೊಬೇಡ್ರಿ. ಈಗ ನಿಮ್ಗೆ ಸಲಹೆ ಹಚ್ಚಿರ್ತೀವಿ ಸತ್ ನಾವು ಗುಳಿಗೆ ಪಳಗಿ ಬೇಕಾದ್ರೆ ತಂದು ಕೊಡಕ್ ಒಂದ್ ಜೀವ ಬೇಕಂದ್ರಿ. ನೀನ್ ಟ್ರೀಟ್ಮೆಂಟಿಗೆ ಸತ್ರ ನಮ್ ಹೆಣ ಒಯ್ಯಕ್ ಬೇಕಲ್ಲ ಬರಪರಿ ಸರ್. ಆದ್ರೆ ನಂದು ಇನ್ನೂ ಮದುವೆ ಆಗಿಲ್ಲ. ಶೀಲಾನ ಸೀಕ ಮದುವೆ ಆದ್ಮೇಲೆ ಕರ್ಕೊಂಬ. ಓಕೆ ಬಾಸ್. ಈಗ 9 ದಿವಸ 9 ತಾಸಿಗೆ ಸಾಯ್ತೇನೆ. ಸಾಯದ ಬಂದು ಕುಳಿದ್ರೆ ಹಾಕಿನ ಹಿಡ್ಕೊಂಬ. ಎಲ್ಲಿ ತಿನ್ ಮತ್ತೆ ಹೊಡೆದ ಮೆದಳು ಕೈ ಕಷ್ಟ ಸರ್. ನಿಮ್ ದವಾಖಾನೆ ಐತೆ ಸುಡಗಾಡ್ಲೆ ಎರಡು ಆಜು ಬಾಜು ಪ್ಲಾಟ್ ಅದಾವ ಅಂದ್ರ ಆಂಬ್ಯುಲೆನ್ಸ್ ಬಾಡಿಗೆ ಭಾಳ ಕೇಳಕತ್ತಾರ ಬಾಪ. ಹೆಂಗಂದ್ರ ನಮ್ಗೆ ಹೆಚ್ಚಾನೆಚ್ಚು ಪೇಷಂಟ್ಗಳು ಅಲ್ಲಿ ಅದಕ್ಕೋಸ್ಕರ ಅಲ್ಲೇ ಹತ್ರನ ಮಾಡ್ಬಿಡ್ತೀನಿ. ಕರ್ಸುದು ಚೆಕ್ ಮಾಡೋದು ಗೆಬ್ರಸುದು ಮುಚ್ಚುದು ಕಳ್ಸುದು, ಕರ್ಸುದು ಚೆಕ್ ಮಾಡೋದು ಗೆಬ್ರಸುದು ಮುಚ್ಚುದು ಕಳ್ಸುದು. ಮೊನ್ನೆ ಗಿನ್ನಿ ಸಿರ್ಕಾಡ್ ಅಂದ್ರೆ ಅಯ್ಯೋ ಇದ್ರಾಗ ಕರ್ಸೋದು ಕೆಡಸೋದು ಕಳ್ಸೋದು ಒಂದ ತಗನಾಗ 49 ಹೆಣ ಕುಂದ್ರಿಸಿ ನೋಡ್ಲಿ. ನೀ ಸಿಗಲಿಲ್ಲ ನೋಡ್ಲಿ. ಹಾಫ್ ಸರ್ಜರಿ ಮಾಡಿ ಟೆಟೋಸ್ಕೋಪಿಂಗ್ ಎತ್ತು ಬಿಡ್ತೀನಿ. ಒಟ್ಟು ಟೆನ್ನಿಸ್ ರೆಕಾರ್ಡ್ ಮಾಡವ್ನಿ. ನಿಮ್ ದವಾಖಾನೆ ಯಾವ ಜಿಲ್ಲಾದಾಗ ಬರ್ತೈತೆ ಹೇಳ? ಯಾವ ಜಿಲ್ಲಾದಾಗ? ಯಾವ ಊರು? ಇಡೀ ವಿಶ್ವವೇ ನನ್ನೂರು, ಆಕಾಶವೇ ಹೊದಿಕೆ, ಭೂಮಿಯೇ ಹಾಸಿಗೆ. ನೀನೇ ನನ್ನ ಕಡೆ ಪೇಷಂಟ್, ನಿಮ್ಮವ್ ನಾನೇ ನಿನ್ನ ಕಡೆ ಹತ್ರ. ಬಾರು ಆಪರೇಷನ್ ಮಾಡ್ತೀನಿ ಬಾರು. ಕಲೀಜ ನೋಡಿ ಭಾಳ ದಿವಸ ಆಯ್ತು ಬಾರು. ಇವ ಏನು ಸಾವ್ಜಿ ಖಾನ ಒಳಗೆ ಚಿಕನ್ ಕಟ್ ಮಾಡೋರು ಇದ್ದಾಗ ಇದೇನು ಮನುಷ್ಯನ ಕುಡಿದ ತಮಕ್ ಕುಡಿದ. ಈಗ ಅವ್ರವ್ರ ಸೈಜಿನ ಪ್ರಕಾರ ಸೂಜಿ ಹೊರಗೆ ಬರ್ತಾವ. ಮತ್ತೆ ಈಗ ಯಾವ ಸೈಜಿನ ಸೂಜಿನ ಕಾಣವಲ್ತ? ಇದು ಬ್ಲೂಟೂತ್ ಸೂಜಿ ಬಾ. ನಾ ಚುಚ್ಚಕ್ ಹೋಗ್ತೀನಲ್ಲ ಗಾಳಿಯಾಗ ಬಂದ್ಕೊಂತ ಚುಚ್ಚು ಮತ್ತೆ ಗಾಳಿಯಾಗ ಹೋಗ್ಬಿಡ್ತೈತ. ಎಲ್ಲಾವ್ಲಿ ಎಲ್ಲ ಹುಟ್ಟಿದ ನನ್ನ ಮಕ್ಕಳು ಬಂದ್ಬಿಟ್ರಲ್ಲ. ವ್ಯಾಪಾರ ಮಾಡಕ್ ಹೋದ್ ಬರೀ ಹುಚ್ಚರ ಬೆಟ್ಟ ಹಾಕಿರಿ. ನಾವೇ ಹುಚ್ಚ, ನೀ ಹುಚ್ಚ, ನಿಮ್ಮ ಮಕ್ಕಳು ಹುಚ್ಚ, ನಿನ್ನ ಹೆಂಡತಿ ಹುಚ್ಚ, ನಿನ್ನ ಮಕ್ಕಳು ಹುಚ್ಚರು. ಐ ನನ್ಗೆ ಹೆಂಡ್ರು ಮಕ್ಕಳಿಲ್ಲ. ಮದುವೆ ಆದ್ಮೇಲೆ ಹುಚ್ಚರಾಕಾರ ಬಿಡಂಗ್ ಕಾಣವಲ್ಲ. ಹಾ ಬೀಳಂಗಲ್ಲ ಅಲ್ಲಿ ಕರಿತಾರ ನೀ ಮಾವ್ ಹುಚ್ಚ ನನ್ನ ಮಗನಿಗೆ ಹುಚ್ಚ ಅಂತ ನನಗೆ ಹುಚ್ಚ ಅಂತ ನೀನು ಕೊಚ್ಚ ಕೊಲೆ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ಇವತ್ತು ಮಚ್ಚ ಮಾಡ್ತಾ ಬಂದಿನಿ. ಇದ್ದಿದ್ದೊಂದು ಪೇಷಂಟ್ ಹೋಯ್ಕೊಂತ ಹೋದ್ದು. ಈಗ ಯಾರಿಗೆ ಚುಚ್ಚು ಬಾಂತ 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 ಇನ್ನೊಂದು ಪೇಷಂಟ್ ಬಾಂತ. ಅಂದಂದ ಶಾಟದು ಆದ್ರೆ ನಮಸ್ಕಾರ ಸಾಹೇಬ್ರಿಗೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸಾಕಿ ಸಮಾಧಾನ ಡಾಕ್ಟರ್. ಹೊಸದಾಗಿ ಬಂದಾಳೆ, ಹೆದರಿಸಿ ಬಿಟ್ಟು ಅಂದ್ರೆ ಬಸ್ ಫ್ರೀ ಅದಾವ್ರಿ. ಜಿಲ್ಲಾದಿಂದ ಜಿಲ್ಲಾ ಜಂಪ್ ಆಗ್ಬಿಡ್ತಾರ. ನಮಸ್ತೆ ಮೇಡಮ್. ಡಾಕ್ಟರ್ ಹೇಳ್ರಿ, ನಿಮ್ಗೆ ಏನಾಗೈತಿ? ನಿನ್ ಕೈ ನೋವ, ನಿನ್ ಕಾಲು ನೋವ, ಈಗ ನಿಮ್ದು ಸಂಧಿಗೆ ಒಂದು ನೋವ. ನಿಮಗೆ ಏನೂ ನೋಯಿಲ್ಲ ಅಂದ್ರೆ ನಾ ಬಿಡು ಮಗಲ್ಲ. ಮ್ಯಾಗ ಬಿದ್ದು ಚೆಕಪ್ ಮಾಡವನ. ಚೆಕಪ್ಪ ಒಂದು ಸರಿ ಯಾಕ್ರಿ? ನಾನು 2 ಸರಿ ಮಾಡಿಸ್ಕೋಬೇಕು ಅಂತೀನಿ, ಆದ್ರೆ ಒಬ್ರು ಮಾಡೋರೇ ಇಲ್ಲ ಚೆಕಪ್. ಈ ಮಾತು ವಾಪಸ್ ತಗೋರಿ ನೀವು. ಮತ್ತೆ ಜಾತ್ರೆ ಓಸು ಮಂದಿ ಡಾಕ್ಟರ್ ಆಗಿ ಬಂದ್ಬಿಡ್ತಾರ. ನೀವು ಚಿಂತೆ ಮಾಡಬೇಡಿ. ಅದ್ರಾಗ ನಿಮ್ಮಂತ ವಯಸ್ಸಿನ ಹುಡುಗಿಯರು ಹೊಟ್ಟೆ ಚಿಂತೆ ಮಾಡ್ಲೇಬಾರ್ದು. ಯಾಕಂತೀರಿ? ಯಾಕಂದ್ರೆ ಚಿತೆ ಸತ್ಯ ಹೆಣದ ಸುತ್ತರೆ ಚಿಂತೆ ಅನ್ನೋದು ಬದುಕಿರೋ ಮನುಷ್ಯನ್ನೇ ಸುಡುತ್ತಂತೆ. ನಿಮ್ಮ ಒಂದು ವಾಂಗಿ ಬಾತ್ ಹೇ. ಹಂಗ್ಯಾಕ್ರಿ ಅದು? ಮತ್ತೇನ್ರಿ ಇದು? ಚಂದ ಹೇಳ್ತೀರಿ ಅಂತಂದೆ. ಅಂದಾಗ ನಿಮ್ಮ ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ನಿಮ್ಮ ಒಂದು
ಕೇಳಿಲ್ರಿ, ನಿಮ್ದು ಕೇಳಿ. ಡಾಕ್ಟ್ರೇ ಎಷ್ಟು ಚಂದ ಬರುತ್ತಿರ್ಕಿ ಬಾಯಾಗದು. ಕೆಲವು ಪೇಷಂಟ್ ಬಂದಿರ್ತಾರೆ ನಮ್ಮ ದವಾಖಾನಿಗೆ, ನಾವು ಧ್ವನಿ ಕೇಳಿದ್ರು ನಾನು ಬಾಯ ಮೊಣಕೈ ತುರುಕಿಕೊಂಡು ಬರ್ಬೇಕು ಅನ್ಸುತ್ತೆ. ಹೆಂಗ್ ಬೇಕನ್ನ ಹೋಗಿಪ್ಪ, ನಂಗೆ ನಾಚಿಕೆ ಬರುತ್ತೆ. ಅಯ್ಯೋ, ಈ ಡಾಕ್ಟರ್ ಮುಂದೆ ವಕೀಲರ ಮುಂದೆ ಒಟ್ಟ ನಾಚಬಾರ್ದ್ರಿ. ಹಾ. ಸಟ್ನ ಬಿಚ್ಚಿ ತೋರಿಸಿ ಬಿಡ್ಬೇಕು. ಏನು ಮನಸ್ಸು ಹಂಗಂದ್ರ ನನ್ನ ಹೆಸರು ಗಂಗವ್ವ. ವಾವ್ ಗಾಂಗಿ. ಗಂಗೆ ಅಲ್ರದು ಗಂಗವ್ವ. ಅಲ್ಲ ನೀವು ವಾಣ ಹೇಳಿದ್ರಿ, ನಾ ಅಲ್ಲೇ ತುಂಡು ಮಾಡಿದ್ದೇನೆ. ಚಲೋ ಮಾಡಿದ್ರಿ. ಅಲ್ಲಂಗಿದ ಹೆಸರ ಯಾಕಿಟ್ರಿ? ಯಾಕೆ ಇಟ್ಟಿರ್ಬೇಕಂತೀರಿ? ಮೋಸ್ಟ್ಲಿ ಹಿಂಗಾಗೈತ್ರಿ. ಹೆಂಗಾಗತ್ರಿ? ನಿಮ್ಮವ್ವ ನಿನ್ನ ಕಳುಲೆ ಹಾಕಾಳ. ಹಾ ಅಲ್ಲ ಹ್ಞೂ ಅನ್ನು ಏನು ಹೋದಾರ ಡಾಕ್ಟ್ರ? ನಾನು ಕೆಟ್ಟ ಹಳಕು ನನ್ನ ಮಗ ಸುಮ್ಮ ಅಲ್ಲದ ಅಂದ್ರೆ ನೀವು ಅನ್ನಲ್ಲಿ ಅಲ್ಲ ಅಮಾಸಿ ದಾಟಿನ ಮೊದಲ 2 ನರ ಎತ್ತ ನಿಂತಿರ್ತಾವ ಅಂದೇಳಿ ನೀವು. ಇನ್ನು ಹೊರಗಿನ ಮಂದಿ ಗೊತ್ತಾದ್ರೆ ಬೀಳ್ತವ ಅಂತೇಳಿ ನಿನ್ನ ಲೊಂಗ್ಯಾಗ ಸುತ್ತಿ ಗಂಗಾ ನದಿ ದಡ್ದ ಒಗದಾಳ. ಯಾರು ಸಾಕ್ಯಾರ ನಿಮ್ಗೆ ಹಂಗೆ ಎಂತ ಹೆಸರಿಟ್ಟಾರ? ಐ ಆಮ್ ರೈಟ್. ಏನಂತೀಯೋ? ಸುದ್ದಿ ಬರಬೇಡ್ರಿ. ಕರೆ ಅಂದ್ರಿ ಸುಳ್ಳಿದ್ರು ಸುಳ್ಳಂದ್ರಿ. ಸುಳ್ಳು ಸುಳ್ಳು ಸುಳ್ಳು. ಅವ ಎಲ್ಲಾರ ಹುಟ್ಟು ಯಾವಂಗಾರ ಹುಟ್ಟು ನಮಗೆ ಇದಕ್ಕೆ ಬೇಕಾದ ಹುಟ್ಟ್ರಿ. ಈಗ ನಿಮ್ ಕೈ ತರಿ ಸಾಕು. ಯಾಕೆ? ನೋಡಿ ಬಾಡಿ ಚೆಕ್ ಮಾಡ್ಲಿಕ್ಕೆ ಡಾಕ್ಟ್ರೇ ಉಳಿಮಿ ದಾಡ್ಸಲ್ರಿ, ಕ್ರಿಸ್ಟಲ್ ಗೊತ್ತಾಗ್ತದೆ. ನಾನು ಇಲ್ಲಿವರೆಗೂ ಯಾವ ಗಂಡಸರಿಗೂ ಕೈಯೇ ಕೊಟ್ಟಿಲ್ಲಪ್ಪ. ದೊಡ್ಡ ತಪ್ಪು ಮಾಡ್ರಿ ನೀವು. ನಿನ್ನ ಫಿಗರ್ ಪರ್ಸನಾಲಿಟಿ ನೋಡಿದ್ರೆ ಒಂದ್ 8 ಹುಡುಗರನ್ನ ಮಣ್ಣಾಗಿ ಇಟ್ಟ ಬಂದಿ ಅಂತ ಮಾಡಿದ್ರು. ನಾನು ನೋಡಿದ್ರೆ ನೀವು ದಯವಿಟ್ಟು ಕೈ ಕೊಡ್ಬೇಕು. ನೀವು ಕೈ ಕೊಡ್ಲಿಲ್ಲ ಅಂದ್ರೆ ನಮ್ಮ ಗೌರ್ಮೆಂಟ್ ಬಜೆಟ್ ಮಂಡನೆ ಮಾಡಕ್ಕಾಗಲ್ಲ. ನಾವು ಕೈ ಕೊಡೋದಕ್ಕೂ ಅದಕ್ಕೂ ಏನಿದೆ ಸಂಬಂಧ? ಚೈನಿಂಗ್ ಅದ. ಏನದು? ಈಗ ನೋಡ್ರಿ, ನೀವು 8 ಹುಡುಗರು ಕೈ ಕೊಡ್ರಿ ಅಂತ ತಿಳ್ಕೊರಿ. 8 ಹುಡುಗರು ದೇವದಾಸಾಗ ಎಲ್ಲಿಗೆ ಹೋಗ್ತಾರ? ಎಲ್ಲಿಗೆ ಹೋಗ್ತಾರ? ನಮ್ಮ ಅಪ್ಪದಿನ ಪಿಗ್ಮಿ ತುಂಬೆ ಬಂದಿದೆ. ಅಂಗಡಿ ಬಂದಾದ್ರೂ ಎಬ್ಬಿಸಿ ತಗೊಂಡ್ಬಂದಿರೋದು. ಹಿಂಗ್ ಬಾರಿಗೆ ಹೋಗ್ತಾರ. ಇವ್ರು ಬಾರಿಗೆ ಹೋಗಿ ರೊಕ್ಕ ಖರ್ಚು ಮಾಡಿದ್ರೆ ಆ ದುಡ್ಡು ಎಲ್ಲಿಗೆ ಹೋಗುತ್ತಾ? ಎಲ್ಲಿ ಹೋಗುತ್ತಾ? ಸರ್ಕಾರಕ್ಕೆ ಹೋಗುತ್ತಾ? ಸರ್ಕಾರಕ್ಕೆ ದುಡ್ಡು ಹೋದ್ರೆ ಏನಾಗುತ್ತಾ? ಊರಿಗೆ ರೋಡ್ ಬರುತ್ತಾ, ನಳದಾಗ ನೀರು ಬರ್ತಾವ, ನಮ್ಮ ರೇಷನ್ಗೆ ಅಕ್ಕಿ ಬರ್ತಾವ, ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಬರ್ತಾವೆ. ರಾತ್ರಿ ನಾವು ಕುಡಿದು ನಿಮ್ಮ ಹೆಣಕ್ಕೆ ನಾವು ಕಟ್ಟಕತ್ತೀವಿ. ಎಷ್ಟೆಲ್ಲ ಆಯ್ತೇನ್ರಿ ಇದ್ರೊಳಗ? ಹಂಗ ಸತ್ತ ತಗೊಂಡೆ ಬಿಡ್ರಿ ಕೈ. ನಮ್ಮ ಹಿಡಿದನ ಹಂಗ್ರಿ. ಒಮ್ಮೆ ಹಿಡ್ತಾ ಹಿಡಿದು 3 ಗುಳಿಗೆ ಕೊಟ್ವಿ ಅಂದ್ರೆ 6 ತಿಂಗಳದಾಗ ನಿಚ್ಚಳ. ನೋಡ್ರಿ 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 ನೋಡ್ರಿ. ನೀ ಚೋಕಾಲಿ ಆಡಕತ್ರ ನಾನು ಹಾರೇ ಹಿಡಿಲ್ಲ. ಚೆಕ್ ತೆಗಸಾಳು ಮುಚ್ಚುದು ಅಟ್ಟ ಐತಿ. ನೀವು ನೋಡಿ ಇದು ನೋಡಿ ಆಮೇಲೆ ಚೆಕ್ ಮಾಡವಂತ್ರಿ. ಅನ್ನೋದ ನಿಮ್ದು ಅದು ಆಗೈತೇನ್ರಿ? ಅದು ನಂದು ಅದು ಆಗಿಲ್ರಿ. ಆಗಿಲ್ಲ. ಇದು ಚಕ್ಕಿ ಶಕ್ತಿ ಆಗಿರ್ತೈತಿ. ಏನ್ರಿ ಅದು? ನೀನು ಕೌಸ್ನಾಗ ಬಡಗವ ದಿಕ್ಕಿಲ್ಲ ಅದಕ್ಕೆ ನಾನು ಕೌಸ್ನಾಗ ಬಡಗ ಅದರಿ ಅಂತಂದ್ರ ಮದ್ವಿ ಅಂತ ಸಗಣಿ ತಿನ್ನೋ ಕೆಲಸಕ್ಕೆ ಇನ್ನೂ ಕೈ ಹಾಕಿಲ್ಲ. ಎದಕ್ ಬೇಕ್ರಿ ಉತ್ತರಿ ರಿಸ್ಕಂತೀನಿ. ಮದುವೆ ಆದ್ರೆ ಏನ್ ಸಿಗತ್ತ ಭಯ್ಯ? ಬೆಳಿಗ್ಗೆ ಒಂದು ನಾಷ್ಟ, ಮಧ್ಯಾಹ್ನ 2 ರೊಟ್ಟಿ, ಸಂಜೆ ಮುಂದೆ 1 ಈಟ್ ಅನ್ನಪ್ಪ. ಫಸ್ಟಕ್ಕ ನ್ಯೂಕ್ಲಿಯರ್ ಬಾಂಬ್ನ ಬೆನ್ನಿ ಕಟ್ಕೊಂಡು ಅಡ್ಡಾಡ್ಬೇಕು. ಹೋಟ್ಲಿಗೆ ಹೋದ್ರೆ ಒಂದು 20 ರೂಪಾಯಿ ಕೊಟ್ಟೆ ಅಂದ್ರೆ ಅವನ ತರ್ತಾನ, ಅವನ ತೆಗಿತಾನ, ಅವನ ತೊಳಿತಾನೆ. ಇನ್ನು ಬೇಡಿಕೆನೇ ಇರಲ್ಲ. ಅದ ಮದುವೆ ಆದ್ಮೇಲೆ ತಿಂಗಳಿಗೊಮ್ಮೆ ರೇಷನ್ ತಂದ ರಾತ್ರಿ ಟೈಮ್ ಟು ಟೈಮ್ ಮನೆಗೆ ಹೋಗು. ಊಟದಾಗ ಸ್ವಲ್ಪ ಉಪ್ಪು ಹೆಚ್ಚಾಗಿತ್ತಮ್ಮ, ಖಾರ ಕಡಿಮೆ ಆಗಿತ್ತಮ್ಮ ಅಂತ ಏನಾದ್ರೂ ಟಿಪ್ಪಣಿ ಕೊಡಕ್ ಹೋದ್ರೆ ಹಿಂಗ ಮಾಡ್ತಿದ್ದೆ. ಹೊಡಿಸ್ಕೊಂಡಿದ್ ಬಾಯಿ ಬಿಟ್ಟು ಹೊರಗೆ ಹೇಳಕ್ಕೂ ಬರಂಗಿಲ್ಲ, ಮರ್ಯಾದೆ ಪ್ರಶ್ನೆ. ಅದಕ್ಕೆ ಉದ್ರಿನ ಬೇಡ ಅಂತ ಸುಮ್ಮನೆ ಬಿಟ್ಟಿನಿ. ಅನ್ನಂಗ ನಿಮ್ದು ಅದು ಆಗೈತೆ. ಅಯ್ಯೋ ಓಕೆ, ನಂದು ಅದು ಆಗಿಲ್ಲ ಇದು ಆಗಿಲ್ಲ ಬಿಡಿ. ಏನು ಮಾಡ್ತೀರಿ ಮದುವೆ ಆಗಿ? ಮುಂಜಾನೆ ಎದ್ದು ನಾಷ್ಟ ಮಾಡಿ ಹಾಕ್ಬೇಕು, ಮತ್ತೆ ಮಧ್ಯಾಹ್ನ ಆದ ಕೂಡ ಅಡುಗೆ ಮಾಡ್ಬೇಕು, ಮತ್ತೆ ರಾತ್ರಿ ಆದ್ರೂ ಚಪಾತಿ ಕಟ್ಟಿಸ್ಬೇಕು. ಇವ್ರು ಉಟ್ಕೊಂಡಿದ್ದು ಬಟ್ಟೆ ಮನೆ ಒಗಿಬೇಕು, ತಿಂದು ಕಾರ್ ತೊಳಿಬೇಕು, ಇವ್ರು ಅಂದ್ರೆ ಅಳಿಸ್ಕೋಬೇಕು, ಅಂದ್ರೆ ಅಳಿಸ್ಕೋಬೇಕು, ಅಂದ್ರೆ ಅಳಿಸ್ಕೋಬೇಕು, ಅಂದ್ರೆ ಅಳಿಸ್ಕೋಬೇಕು. ಯಾವ ಹೇಳ್ತಾಳ್ರಿ ಕರ್ಮ ಅಂತೀನಿ. 5 ರೂಪಾಯಿ ಕೊಟ್ಟು 50 ಕೊಟ್ಟು ಬಿಡಿಸ್ಬೇಕಲ್ಲ. ನಾವು 100 ತೆಗೆದಿಟ್ರೆ ನಮ್ಮ 14 ತೆಗೆದಿಟ್ಲ. ಎಲ್ಲ ದೊಡ್ಡದೈತಿ ನಿಮ್ ಲಿಸ್ಟ್. ಹೋಗ್ಬಿಟ್ರಿ ಎದಕ್ಕೆ ಗೊತ್ತಾಗ ಅಂದ್ರೆ ಮದುವೆ ಆಗಿಲ್ಲ. ಆಗಿಲ್ಲ ಆಗಿಲ್ಲ ಆಗಿಲ್ಲ. ಮಕ್ಳು ಎಷ್ಟು ಬಂದಿದೆ? ಮದುವೆನೇ ಆಗಿಲ್ಲ ಅಂದ್ರೆ ಮಕ್ಕಳಲ್ಲಿ ಬರ್ತಾವ್ರಿ. ನೀವು ಮದುವೆ ಆಗೋಬಿಡು, ನಮಗ್ ಸಂಬಂಧ ಇಲ್ಲ. ಸರಳ ಮಕ್ಕಳು ಹಡಿಬೇಕು. ನೀ ಮದುವೆ ಆಗಿಲ್ಲ ಮಕ್ಕಳಲ್ಲಿ ಹಡಿತಾರೆ. ನನ್ನ ಮಗನ ಅಂದ್ರೆ ನಿಮ್ಮ ಮಕ್ಕಳು ಹಡೆಯಂಗಿಲ್ಲ, ಮಕ್ಕಳು ಹಡೆಯಂಗಿಲ್ಲ. ನೀ ಹಡೆಯಲ್ಲಿ ಮಕ್ಕಳು ಹಡೆಯಲ್ಲ ಅಂತ
ಈಕಿ ಮಕ್ಕಳು ಅಡಿಲಿಲ್ಲ ಅಂದ್ರೆ ನಾನು ನಿನ್ನ ಕುಂತ ಅಡಿಯಕ್ಕೆ ಬರ್ತೈತೆ ಎಲ್ಲಿ ನಾನು ಹುಚ್ಚ ಡಾಕ್ಟರ್ ಕೇಳಿಸಿದ್ ನೋಡ್ರಿ ಮಕ್ಕಳು ಅಡಿಬೇಕ್ರಿ ಅಡಿಲಿಲ್ಲ ಅಂದ್ರೆ ಮೋಕ್ಷ ಸಿಗಲ್ಲ ಅಂತ ಪೆಟ್ಟಿಗೆ ಮಾಸ್ತರ್ ಹೇಳ್ಯಾರಿ ಯಾಕಂತ ಹೇಳ್ತೀರಿ ಏನೇನೆಲ್ಲ ಮಾತಾಡ್ತಿರಲ್ಲ ಮೈ ಮೇಲೆ ಎಚ್ಚರ ಆಯ್ತು ಇಲ್ಲೋ ಎಚ್ಚರ ತಪ್ಪು ಮಾತಾಡಕ್ ನನಗೇನು ಹುಚ್ಚಿಡ್ದಲ್ಲ ಇದ್ದಂಗ ಎದಿ ಗೊತ್ತು ಮಾತಾಡೋ ಎಚ್ಚರ ಪದಿ ನಾನು ಮದುವೆಗಿಂತ ಮುಂಚೆ 3 ನಿಮಿಷದ ಸುಖಕ್ಕೆ ಆಸೆ ಪಟ್ಟು ಮಕ್ಕಳನ್ನ ಹರಿದು ಮಣ್ಣಾಗಿಟ್ಟು ಮತ್ತೆ ನಾನು ಸಮಾಜದಾಗ ಮಾನವಂತರ ಮಗಳು ಅಂತ ಎತ್ತಿಪಿ ಸಡ್ಡ ಹುಡುಗಿಯರ್ನ ಎಷ್ಟು ಮಂದಿ ನೋಡಿಲ್ರಿ ನಾನು ಅಂಥ ಜಾತಿಗೆ ಸೇರಿದ ಹೆಣ್ಣು ನಾನಲ್ಲ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕರ ಮದುವೆ ಆಗ್ತೀನಿ ಇಲ್ಲ ಅಂತಂದ್ರ ಒಂಟಿಯಾಗಿರ್ತೀನಿ ಅಂದೆ ಅಫ್ಕೋರ್ಸ್ ನೀನು ಒಂಟಿಯಾಗಿರ್ತೀನಿ ಅಂದ್ರೆ ಈ ಸಮಾಜ ನಿನಗೆ ಇರಕ್ ಕೊಡ್ಬೇಕಲ್ಲ ಯಾರ ಮನೆ ಆಗ್ಲೂ ಸಡ್ಲ ಐತಿ ಯಾರು ಗಂಡ ಹೇಳ್ತೀನಿ ಅನ್ನೋದ್ರ ಜಗಳ ಹತ್ತೈತಿ ಎಂದವ್ರ ಸಂಸಾರದ ಕಟ್ಟಿ ಅಲ್ಲಾಡಿಸಿ ಅವ್ನು ಹೇಳ್ತೀನಿ ನಾನು ದಕ್ಕಿಸ್ಕೋಬೇಕನ್ನೋ ಕಾಮುಕು ನನ್ನ ಮಕ್ಕಳ ಹೆಚ್ಚಾಗಿರೋ ಈಗಿನ ಕಾಲದಾಗ ಅಂದಾಗ ಅಮ್ಮನ ಬೇಬಿ ಸಕ್ಕರೆಗೊಂಡು ಅಮ್ಮ ನೀನು ಒಬ್ಬಕ್ಕಿರ್ತಿ ಹಚ್ಚಿನ್ನು ಇಷ್ಟೆಲ್ಲ ಬೋಧನೆ ಹೇಳೋ ನೀ ಹೂ ಅಂದ್ರ ನಿನ್ನ ಮದುವೆ ಆಗ್ತೀನಿ ಇದು ಕರ್ದು ಕ್ಯಾರ ಹಾಕಿಸ್ಕೊಳೋದಂತ ಇದಕ್ಕ ಒಂದು 10 ವರ್ಷ ಒಟ್ಟನ ಮದುವೆ ಆಗ್ಬಾರ್ದಂತ 11 ವರ್ಷಕ್ಕಾಗ್ರಿ ಇಲ್ಲ ನಾನು 26 ಸತ್ಯ ಆಗ್ರಿ ಇಲ್ಲ ನಾ ಸಂದೇಶ ಡಾಕ್ಟರ್ ಲೇಟ್ ಆಗಿ ಬಂದ್ರಿ ನೀವು ಯಾಕೆ ನಿನ್ನೆ 6ಕ್ಕೆ ಮಣ್ಣು ಹಾಕಿಲ್ಲ ತೀರ್ಕೊಂಡಾರ್ರಿ ಡಾಕ್ಟರ್